ಸೂರ್ಯ ಹುಟ್ಟದಾಗಿಂದ ನನ್ ಗಂಡ ನನ್ ಕಡೆ ಗಮನ ಕೊಡಲ್ಲ ಅಂತ ಹೇಳ್ತೀಯ. ಈಗ ಅವನು ಪ್ರೀತಿಯಿಂದ ಕರಿತಾ ಇದ್ರೆ ನೀನ್ ಒಪ್ಕೋತಾ ಇಲ್ಲ. ಏನೇ ಇದು, ನಾಟಕ ಆಡ್ತಾ ಇದ್ಯಾ? ನನ್ ಕೋಪ ನೆತ್ತಿಗೇರ್ತು ಅನ್ಕೋ, ದನ ಕಟ್ಟೋ ಹಗ್ಗದಲ್ಲಿ ಬಾರಿಸ್ಬಿಡ್ತೀನಿ. ಅತ್ತೆ ಮಾಡಿದ್ರೆ ಮಾಡ್ತಾರೆ, ಹೋಗು. ಪುರೋಹಿತರು ಕೂಡ ಬೇಜಾರು ಮಾಡ್ಕೋತಿದ್ದಾರೆ. ಬಾ ಸಂಪದ. ಬಾ ಸಂಪದ, ಕೂತ್ಕೋ. ಬಾ ಸಂಪದ. ಬಾರೆ ಬಾ ಬಾ. ಕೂತ್ಕೋಬೇಕು ಅಂತ ನನಗೂ ಇದೆ, ಆದ್ರೆ ನನ್ಗೆ ಹರಕೆ ಇದೆ. ಏನಮ್ಮ? ಈ ಮನೆಯಲ್ಲಿ ಎಲ್ರೂ ಚೆನ್ನಾಗಿರ್ಬೇಕು ಅಂತ ಶ್ರೀರಾಮ್ ನವಮಿ ದಿನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಆ ಹರಕೆ ತೀರಿಸದೆ ಪೂಜೆಲ್ ಹೇಗ್ ಕೂತ್ಕೊಳ್ಳೋದು? ಏನಂದೆ? ನೀನು ನಮಗೋಸ್ಕರ ಹರಕೆ ಹೊತ್ಕೊಂಡಿದ್ಯಾ? ನಿಮ್ ಮೇಲ್ ಆಣೆ ಅತ್ತೆ. ಸ್ವಾಮಿಗ್ ಮಾಡ್ಕೊಂಡಿರೋ ಹರಕೆ ಅಂತಿದ್ದೀರಾ, ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ. ಮತ್ತೆ ಕಲ್ಯಾಣದ ವಿಷಯ ಏನಮ್ಮ? ನಾನು ಹೋಗಿ ಅರ್ಚನೆ ಮಾಡಿಸಿ ಬಂದ್ಬಿಡ್ತೀನಿ. ಅಷ್ಟ್ರಲ್ಲಿ ಕಲ್ಯಾಣಿ ಹತ್ರ ಮಂಗಳ ಸ್ನಾನ ಮಾಡಿಸಿ ಬರ್ತಿದ್ ಹಾಗೆ ನಾನೇ ಕಲ್ಯಾಣೋತ್ಸವ ಕೂತ್ಕೊಂಡ್ಬಿಡ್ತೀನಿ. ಅಮ್ಮ, ಅಡಿಗೆನ ಒಂದು ಪದಾರ್ಥದಿಂದ ಶುರು ಮಾಡಿದ್ಮೇಲೆ ಅದರಲ್ಲೇ ಮಾಡ್ಬೇಕು ಅಷ್ಟೇ ಹೊರತು ಅದನ್ನ ಬಿಟ್ಟು ಬೇರೆದ್ನೆಲ್ಲ ಬೆರೆಸಬಾರ್ದು. ಅದೇ ರೀತಿಯಲ್ಲಿ ಮಂಗಳ ಸ್ನಾನನ ಅವ್ರ ಹತ್ರ, ಕಲ್ಯಾಣನ ನಿಮ್ ಹತ್ರ ಮಾಡಿಸ್ಬಾರ್ದಮ್ಮ. ಅಯ್ಯೋ, ಹರಕೆ ಇದೆ ಅಂತ ಹೇಳ್ತಾ ಇದೀನಲ್ಲ. ಹರಕೆ ತೀರಿಸ್ದೆ ಕೂತ್ಕೋಬಾರ್ದು ಅಂತ ನೀವೇ ಹೇಳ್ತಿದ್ದೀರಲ್ಲ. ಅದ್ ಹೇಗ್ ಸಂಪದ? ನೀನು ತೀರ್ಥ ಸ್ನಾನಕ್ಕೆ ಇರ್ಲೇಬೇಕು. ಇಲ್ಲ, ನಾನು ಹೋಗ್ಬೇಕು. ಬೇಡ ಅಂತ ಹೇಳ್ತಾ ಇದ್ದೀನಲ್ಲ. ನಿಮ್ಮಿಬ್ರು ವಾದನ ನಿಲ್ಲಿಸ್ಲಿಲ್ಲ ಅಂದ್ರೆ ಕಪ್ಪಳ ಕಾಲಕ್ ಬಾರಿಸ್ತೀನಿ. ಏನ್ ದಮಯಂತಿ, ನಿನ್ ಸೊಸೆನ ಪೂಜೆ ಕೂತ್ಕೊಂತ ಹೇಳೋದು ಕೂಡ ತಪ್ಪಾ? ಸಿದ್ದು ಫೋನ್ ಅನ್ಸುತ್ತೆ. ನೀವೇನಾದ್ರೂ ಹೇಳಿ, ನಾನು ಅರ್ಚನೆ ಮಾಡಿಸ್ಕೊಂಡೇ ಬರೋದು. ಮಂಗಳ ಸ್ನಾನದ ಸಮಯದಲ್ಲಿ ನೀನಿಲ್ಲ ಅಂದ್ರೆ ಹೇಗಮ್ಮ? ಸರಿ, ಹೋಗ್ಬೇಕು ಅಂತಿದ್ದಾಳಲ್ವಾ, ಹೋಗ್ಲಿ ಬಿಡಿ. ನೋಡು ಬಾಲಾಜಿ, ನೀನ್ ಜೊತೆಗೆ ಹೋಗಿ ಬೇಗ ಅರ್ಚನೆ ಪೂರ್ತಿ ಮಾಡಿಸಿ ಕರ್ಕೊಂಡ್ ಬಾ. ಅವನ್ ಯಾಕೆ ಜೊತೆಗೆ? ನಾನ್ ಹೋದ್ರೆ ಶೌರ್ಯನ್ ಜೊತೆಗೆ ಹೋಗ್ಬೇಕೇ ಹೊರತು ಅವನ್ ಜೊತೆ ಯಾಕೆ ಹೋಗ್ಬೇಕು? ಏನ್ ಬೇಕಾಗಿಲ್ಲ, ನಾನು ಒಬ್ಳೆ ಹೋಗ್ತೀನಿ. ಸಂಪದ. ಸಂಪದ 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 ಸಂಪದ. ಕೊನೆಗೆ ನಾನು ಅನ್ಕೊಂಡ ಹಾಗೇನೆ ನನ್ನ ಮೊಮ್ಮಗಳೇ ಸ್ವಾಮಿಗೆ ಮಂಗಳ ಸ್ನಾನ ಮಾಡಿಸಿ ಪೂಜೆಲ್ ಕೂತ್ಕೋತಾಳೆ. ಪುರೋಹಿತ್ರೆ, ನೀವು ಮುಂದುವರಿಸಿ, ಶುರು ಮಾಡಿ. ಓಂ ಗಣಾನಾನ್ತ್ವಾ ಗಣಪತಿ ಕುಂಭಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಗುರುರ್ಬ್ರಹ್ಮ ಗುರುರ್ವಿಷ್ಣು
ಆಡಿಷನ್ ಅಂದ್ರೆ ಅಟ್ಲೀಸ್ಟ್ 2 ಡ್ರೆಸ್ ಆದ್ರೂ ತಗೊಂಡ್ ಹೋಗ್ಬೇಕು. ಇಲ್ಲ ಅಂದ್ರೆ ಆಡಿಷನ್ ಹೇಗ್ ಮಾಡ್ತಾರೆ? ವಿಕ್ರಮ್ ಪಕ್ಕದಲ್ಲಿ ಹೀರೋಯಿನ್ ಆಗಿ ಹೇಗ್ ಸೆಲೆಕ್ಟ್ ಆಗ್ತೀನಿ? ಈ ಸಿದ್ದು ನಂಬರ್ ಸ್ವಿಚ್ ಆಫ್ ಬರ್ತಿದ್ಯಲ್ಲ ಯಾಕೆ? ಮೇಡಮ್ OTP 5995. ಅಯ್ಯೋ, ಚಾರ್ಜ್ ಖಾಲಿ ಆಗೋಯ್ತು. ಡ್ರೈವರ್ ಚಾರ್ಜರ್ ಇದೆಯಾ? ಯಾವ ಕೇಬಲ್ ಮೇಡಮ್? ಸಿ ಕೇಬಲ್. ಇಲ್ಲ ಮೇಡಮ್. ಸರಿ, ಬೇಗ ಹೋಗಿ. ಅಮ್ಮ, ಸೀತಾರಾಮರಿಗೆ ವಸ್ತ್ರಾಲಂಕಾರ ಮಾಡಿ. ಈಗ ಸ್ವಾಮಿಗೆ ಆಭರಣದಿಂದ ಅಲಂಕಾರ ಮಾಡಿ. ನಾನ್ ತಗೊಂಡ್ ಬರ್ತೀನಿ ಪುರೋಹಿತ್ರೆ. ಕೊಡಮ್ಮ. ತಗೊಳ್ಳಿ ಪುರೋಹಿತ್ರೆ. ತಗೊಳಪ್ಪ. ಹಾಗೆ ಆಭರಣಗಳನ್ನು ಹಾಕಿ. ಒಡವೆನೆಲ್ಲ ಹಾಕಾಯ್ತು. ಸಂಪದ ಅದು ಏನ್ ಮಾಡ್ತಿದ್ದಾಳೋ ಒಂದು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ಎಲ್ಲಿ ಹೋದ್ಲಿವಳು?
ಇಲ್ಲಿ ಸೀತಾರಾಮನ್ ಕಲ್ಯಾಣ ನಡೀತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಶೌರ್ಯ ಕಲ್ಯಾಣಿ ಮದ್ವೆ ನಡೀತಿದ್ಯೇನೋ ಅಂತ ಅನ್ನಿಸ್ತಿದೆ. ನಿನಗೆ ನೋವು? ಅವ್ರ ಮದುವೆ ಹೇಗೂ ಸರಿಯಾಗಿ ಆಗ್ಲಿಲ್ಲ. ಕನಿಷ್ಠ ಹೀಗಾದ್ರೂ ಸಂತೋಷ ಪಡಕ್ ಬಿಡು. ಎಷ್ಟು ಅದೃಷ್ಟ ಇದ್ರೆ ಸೀತಾರಾಮ ಕಲ್ಯಾಣನ ನಮ್ಮ ಮನೆ ಮಕ್ಕಳ ಕೈಯಲ್ಲಿ ನಡೆಸೋ ಅದೃಷ್ಟ ಸಿಗುತ್ತೆ. ಹೌದಮ್ಮ, ಸಂಪದ ಆ ಅದೃಷ್ಟನ ಬೇಡ ಅಂತ ಹೇಳಿ ಹೊರಟೋದ್ಲು ನೋಡಿದ್ರ. ಇವತ್ತು ಬೇಡ ಅನ್ನೋದೇನಿದೆ, ಮದುವೆ ಆದ್ಮೇಲೆ ಶೌರ್ಯನ್ ಬೇಡ ಅನ್ಕೊಂಡಾಗ್ಲೇ ಸಂಪದ ಅಷ್ಟು ದುರಾದೃಷ್ಟವಂತಲು ಅಂತ ಅರ್ಥ ಆಗಿತ್ತು. ಸರಿ ಬಿಡಿ, ಚೆನ್ನಾಗಿ ಸೀತಾರಾಮ ಕಲ್ಯಾಣ ನಡೀತಿದ್ರೆ ಮಧ್ಯದಲ್ಲಿ ಆ ಸಂಪದ ವಿಷಯ ಯಾಕೆ? ಬಿಟ್ಬಿಡಿ. ಇಷ್ಟೊಂದು ವರ್ಷ ಈ ಇಂಡಸ್ಟ್ರಿ ನಮ್ಮನ್ನ ಹೇಗ್ ಮಿಸ್ ಮಾಡ್ತು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅದೆಲ್ಲ ಅಲ್ಲ, ಬಾಲಿವುಡ್ ಹೀರೋಯಿನ್ ಎಲ್ಲಾರನ್ನೂ ಮಿಕ್ಸಿಲ್ ಹಾಕಿ ಮಿಕ್ಸ್ ಮಾಡಿ ಹೊರಗೆ ತೆಗೆದ್ರೆ ನೀವು. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಲೊಕೇಶನ್ ನಿಮಗೆ ಗೊತ್ತಿದೆ ಅಲ್ವಾ? ನೀವು ಹಾಕಿರೋ ಲೊಕೇಶನ್ ಕರೆಕ್ಟ್ ಆಗಿದ್ರೆ ನಾನು ಕರೆಕ್ಟಾಗಿ ಅಲ್ಲಿಗೆ ಹೋಗ್ತೀನಿ ಮೇಡಮ್. ಅದು ಕರೆಕ್ಟ್ ಲೊಕೇಶನ್. ನಮ್ ಡೈರೆಕ್ಟರ್ ಹೇಳಿದ್ದು. ಡೈರೆಕ್ಟರಾ? ಹೌದು, ಸಿನಿಮಾ ಡೈರೆಕ್ಟರ್. ಅಂದ್ರೆ ನೀವು? ಅಂದ್ರೆ ನಾನು ಆ ಸಿನಿಮಾ ಹೀರೋಯಿನ್. ನೀವು ಹೀರೋಯಿನ್ನ? ಅಂದ್ರೆ ಅದೇ, ನೀವು ಹೀರೋಯಿನ್ನ ಅಂತ. ಹೌದು, ಆಡಿಷನ್ಗೆ ಹೋಗ್ತಿದ್ದೀನಿ, ಬೇಗ ಹೋಗಿ. ಸರಿ ಮೇಡಮ್. ಏನೋ ಇದು ನಮ್ಗೆ ಈ ಕರ್ಮ ಗ್ರಾಚಾರ. ಆ ಸಂಪದ ನಾನು ಫೋನ್ ಮಾಡ್ತೀನಿ, ಇರೋದೆಲ್ಲ ಬಂದು ಎತ್ಕೊಂಡು ಹೋಗಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಒಂದು ಫೋನು ಮಾಡಿಲ್ಲ. ಏನ್ ಮಾಡ್ತಿದ್ದಾಳೋ ಏನೋ. ಫೋನ್ ಮಾಡ್ತಾಳಮ್ಮ, ಅಲ್ಲಿ ಅವಕಾಶ ಸಿಕ್ಕಿರೋ ಹಾಗಿಲ್ಲ. ಅವಳಿಗೆ ಅವಕಾಶ ಸಿಗೋದು ಯಾವಾಗ, ಫೋನ್ ಮಾಡೋದು ಯಾವಾಗ? ಹೋಗ್ಲಿ, ನೀನಾದ್ರೂ ಒಂದು ಫೋನ್ ಮಾಡು. ಸರಿ, ಮಾಡ್ತೀನಿ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅವಳಿಗೇನು ಹೋಗ್ಬೇಕು? ಫೋನು ಆಫ್ ಮಾಡ್ತಾಳೆ, ಇನ್ನೊಂದು ಮಾಡ್ತಾಳೆ. ಇಲ್ಲಿ ಸೂರು ಮನೆ ಇಲ್ದೆ ರೋಡಲ್ಲಿ ತಿರುಗ್ತಾ ಇರೋದು ನಾವ್ ತಾನೇ. ಸಂಪದ ಹೇಳಿದ್ಲು ಅಂದ್ರೆ ಖಂಡಿತ ಮಾಡ್ತಾಳಮ್ಮ, ನಾವು ವೇಟ್ ಮಾಡ್ಬೇಕಷ್ಟೇ. ಅವಳೇನು ಮಾಡೋದ್ ಬೇಡ, ಫೋನ್ ಮಾಡಿದ್ರೆ ಸಾಕು. ಉಳ್ದಿದ್ದೆಲ್ಲ ನಾವೇ ನೋಡ್ಕೋತೀವಲ್ಲ. ಅಲ್ಲ, ಅವಳ ಪರಿಸ್ಥಿತಿ ಏನೋ ನಮ್ಗೆ ಗೊತ್ತಿಲ್ಲ ಅಲ್ವಾ ಅಮ್ಮ? ಅವಳಿಗೇನೋ 3 ಹೊತ್ತು ಚೆನ್ನಾಗಿ ತಿಂದು ನಿದ್ದೆ ಮಾಡ್ತಿರ್ತಾಳೆ. ಇಲ್ಲಿ ನಾವೇ ಅಲ್ವಾ ಯಾವಾಗ ಎಲ್ಲಿ ಹೋಗ್ಬೇಕು ಅಂತ ಅರ್ಥ ಆಗದೆ ತಿರುಗ್ತಾ ಇರೋದು. ಇವತ್ತು ಶ್ರೀರಾಮನವಮಿ, ಊರೆಲ್ಲ ಹಬ್ಬ ಮಾಡ್ತಾ ಇದ್ರೆ ನಾವು ಮಾತ್ರ ನೋಡು ನಿಲ್ಲೋಕೆ ಜಾಗನೂ ಇಲ್ದೆ ತಿರುಗ್ತಾ ಇದ್ದೀವಿ. ಇದೊಂದಿನ ತಾಳ್ಮೆ ತಗೊಳಮ್ಮ, ನಾಳೆಯಿಂದ ನಮ್ಗೆಲ್ಲ ಚೆನ್ನಾಗಿರುತ್ತೆ. ಆ ಮನೆ ಬಂಗಾರ ಎಲ್ಲ ನಮ್ ಕೈಗೆ ಬಂತು ಅಂದ್ರೆ ಇನ್ ನಮ್ಗೆ ಯಾವ ಪ್ರಾಬ್ಲಮ್ ಇರುತ್ತೆ? ನಿನಗೆ ಇಷ್ಟ ಆದಾಗೆ ನೀನ್ ಆರಾಮಾಗಿ ಬದುಕ್ಬೋದು. ಆ ಬಂಗಾರ ನಮ್ ಕೈಗೆ ಬರ್ಬೇಕು ಅಂದ್ರೆ ಮೊದ್ಲವಳು ಫೋನ್ ಮಾಡ್ಬೇಕಲ್ವೇನೋ. ಅವಳೀಗ ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ. ಏನಪ್ಪ, ಇಬ್ರು ಕುಂಕುಮ ಹಚ್ಕೊಳ್ಳಿ.
ಓಂ ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತು ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾಸರಸ್ವತ್ಯೈ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂ ಪುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭೋದ್ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸ್ಯಾಂ ವಂದೇ ಮುಕುಂದಪ್ರಿಯಾಂ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮೂಷಿಕವಾಹನಾಯ ನಮಃ. ಏಕದಂತಾಯ ನಮಃ. ವಕ್ರತುಂಡಾಯ ನಮಃ. ಗಜಕರ್ಣಿಕಾಯ ನಮಃ. ಲಂಬೋದರಾಯ ನಮಃ. ವಿಕಟಾಯ ನಮಃ. ಕಲ್ಯಾಣಿ ಶೌರ್ಯನ ಮದ್ವೆ ಅವತ್ತು ಇಷ್ಟು ವಿಜೃಂಭಣೆಯಿಂದ ನಡೀಲಿಲ್ಲ. ಸೀತಾರಾಮ ಕಲ್ಯಾಣದ ನೆಪದಲ್ಲಾದ್ರೂ ಅವರಿಬ್ರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋ ಹಾಗಾಯ್ತಲ್ಲ, ಅಷ್ಟೇ ಸಾಕು. ನನಗೂ ಅದೇ ಸಂತೋಷ ಆಗ್ತಿದೆಯಮ್ಮ. ಆ ತಲೆ ಕೆಟ್ಟೋಳ್ನ ನೋಡಿ, ನೀವು ಮಂಗಳ ಸ್ನಾನ ಮುಗಿಸಿ ಪೂಜೆ ಸಮಯಕ್ಕೆ ಬಂದು ಕೂತ್ಕೋತೀನಿ ಅಂದ್ಲು. ಎಲ್ಲಿ ಅವಳು?